ಒಟ್ಟಿನೊಳಗು ಒಂದ್ ಕಾಳುನು ಹೋಗ್ಲಾರ್ದಂಗೆ ಇಟ್ಕೋಬಹುದು. ಮೆಷಿನ್ ಖರೀದಿ ಮಾಡಿದ್ರೆ 1 ಎಕರೆ ಜಮೀನು ಖರೀದಿ ಮಾಡ್ದಂಗೆ. ಮತ್ತು ಸ್ವಾಪಿ ತರಿಸಿದ ಹಸಿದ ಹಾಕಲ್ರಿ, ಹಾಂ ರೀ, ಹಸಿದ ರೀ, ಹಿಂದೆ 3 ದಿನದ ಹಾಕಲಿ ಅವ್ರು. ಹಾಂ ರೀ, ಒಂದು ಕಾಳು ಹೊಡೆದಿಲ್ಲ ನಮ್ಮ ಮಿಷನ್. ಹಾಂ ರೀ ಸರ್. ಇದು ಹಸಿ ಬೆಳೆ ಹೊಡಿಯೋದು ಜಾಸ್ತಿ ರೀ. ಹಸಿ ಬೆಳೆ ರೀ. ಹಸಿ ಬೆಳೆ ಇವತ್ತ ಬೆಳೆ ಹಾಕ್ಬೋದ್ರಿ ಅದ್ರಾಗ. ಸೊ ನಮಸ್ಕಾರ ರೀ ಎಲ್ಲ ತಿನ್ರಕಡೆ ಅವರೊಳಗೆ. ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾ ಮತ್ತೆ ಬಂದಿನಿ ನೋಡ್ರಿ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನಿಗಳಿಗೆ ಬಂದಿನಿ ನೋಡ್ರಿ. ಇಲ್ರಿ ಒಂದು 2026 ರೀ ಒಂದೆರಡು ಹೊಸ ಮಿಷನ್ ಬಂದವ್ರಿ. ಆ ಮಿಷನ್ ಬಗ್ಗೆ ರೀ ಎಲ್ಲ ನಾವು ಇನ್ಫಾರ್ಮೇಶನ್ ರೀ ಮತ್ತೆ ಎಲ್ಲ ಮಾಹಿತಿ ತೊಗೊಂಡು ಬರ್ರಿ. ಸರ್ ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಇವತ್ತಿನ ವಿಡಿಯೋದಾಗ ಏನು ವಿಶೇಷ ಐತ್ರಿ? ವಿಶೇಷ ಅಂದ್ರ ಈಗ ಚಾಂಪಿಯನ್ ಮಾಡಲ್ ಅಂತೇಳಿ ತೊಗರಿ ಮಿಷನ್ ತರಿಸಿದೀವಿ ರೀ. ಹಾಂ ರೀ ಸರ್. ಹೊಸ ಮಾಡಲ್ 2026 ಮಾಡಲ್. ಹಾಂ ರೀ ಸರ್. ಇವತ್ತ ಫ್ರೆಶ್ ಲೋಡ್ ಬಂದಿದೆ ರೀ. ಹಾಂ ರೀ ಸರ್. ಕರೆಕ್ಟ್ ಸರ್. ಇದು ಎಲ್ಲಿಂದ ಬರ್ತೀರಿ ಸರ್? ಇದು ಪಂಜಾಬಿಂದಾನೆ ಬರ್ತೈತಿ. ಪಂಜಾಬ್ದಿಂದ ರೀ ಸರ್. ಇಲ್ಲಿ ಬಂದು ರೆಡಿ ಮಾಡಿ ಫಿಟ್ಟಿಂಗ್ ಮಾಡ್ಕೊಂಡು ರೆಡಿ ಮಾಡಿ ತರುತ್ತೆ. ಕರೆಕ್ಟ್ ಸರ್. ಇದು ರೈತರ ಬೇಡಿಕೆಯಿಂದ ತರಿಸಿರಿ ಸರ್? ಹಾಂ ರೀ, ರೈತರ ಬೇಡಿಕೆಯಿಂದ ತರಿಸಿವಿ. ಹಾಂ ರೀ ಸರ್. ಈಗ ಮೊದಲು ಅದು ಎಷ್ಟು ಸೇಲ್ ಆಗ್ಯಾವ್ರಿ ಸರ್? ಆಗ್ಯಾವ್ರಿ, ಒಂದು 400 ತನ ಪೀಸ್ ಹೋಗ್ಯಾವ್ರಿ. ಇವು ಸೇಲ್ ರೀ. ಇವು ಏನು ವಿಶೇಷ ಯಾಕೆ ತೋತಾರ ರೈತರು ರೀ? ವಿಶೇಷ ಅಂದ್ರೆ ಏನ್ರಿ, ಒಣ ಬೆಳಿ ಜಾಸ್ತಿ ಹೊಡಿತಾರ್ರಿ ಇದ್ರಾಗ. ಇದ್ರೊಳಗೆ ರೀ. ಈ ತೊಗರಿ ಆಗ್ಲಿ, ಗೋಧಿ ಆಗ್ಲಿ, ಜಮಿ ಆಗ್ಲಿ, ಉದ್ದ ಆಗ್ಲಿ, ಹೆಸರ, ಕಡ್ಲಿ, ಇವೆಲ್ಲ ಸೋಯಾಬೀನ್ ಇಂಥ ಒಣ ಬೆಳಿಗೆ ಜಾಸ್ತಿ ಇದು ಹೈಯೆಸ್ಟ್ ಸರ್. ಕರೆಕ್ಟ್ ಸರ್. ಇದ್ರದ್ದು ಫ್ಯೂಚರ್ ಏನಿದಾವ್ರಿ ಸರ್ ಈಗ ರೀ? ಒಂದು ಫ್ಯೂಚರ್ ಅಂದ್ರೆ ಈಗ ದೊಡ್ಡ ಎಲಿವೇಟರ್ ಅದಾವ. ಕಾಳು ಜಾಸ್ತಿ ಬಂದ್ರು ಏನು ಇದು ಆಗ್ಲಾರ್ದಂಗ ಎಲ್ಲ ಎಲ್ಲಿ ಚೆಲ್ಲಾಡದ್ರದಂಗ ಸೇಫ್ಟಿ ಕೊಟ್ಟಾನ. ಮತ್ತೆ ಇಲ್ಲೇ ಫ್ಯಾನ್ ಅಡ್ಜಸ್ಟೇಬಲ್ ಕೊಟ್ಟಾನ. ತಮಗೆ ಎಷ್ಟು ಕ್ಲೀನ್ ಬೇಕಲ್ಲ ಅಷ್ಟು ಕ್ಲೀನ್ ಮಾಡ್ಕೋಬಹುದು ಅವ್ರು. ಕರೆಕ್ಟ್ ರೀ. ತಾವೇ ಗಾಳಿ ಕಮ್ಮಿ ಮಾಡ್ಕೋಬೇಕು, ಅಷ್ಟು ಗಾಳಿ ಬರ್ತೈತಿ ಇದ್ರಾಗ. ಅಷ್ಟು ಅಂದ್ರೆ ಒಟ್ಟ ಇಲ್ಲಿ ಪಾಕೆಟ್ ಒಳಗ್ ಕಾಳು ಬಂದು ಅಂದ್ರೆ ಸೀದಾ ಮಾರ್ಕೆಟ್ ಒಯ್ಬೇಕು. ಮಾರ್ಕೆಟ್ ಒಳಗ ಕಡ್ಡಿ ಹಸನ್ ಮಾಡುವಂಗಿಲ್ಲ, ಕಡ್ಡಿ ಮಿಷಿನ್ ಹಾಕಂಗಿಲ್ಲ, ಏನು ಮಾಡುವಂಗಿಲ್ಲ. ಅಷ್ಟು ಕ್ಲಿಯರ್ ಬರುವಂತದ್ದು ಫ್ಯಾನ್ ಅದಾವ. ಇನ್ನೊಂದು ಡಬಲ್ ಫಿಲ್ಟರ್ ಚಾನ್ಗಿ ಮಾಡ್ಯಾರ ನೋಡ್ರಿ, ಅದು ಒಂದ್ ಸ್ವಲ್ಪ ತೋರಿಸ್ರಿ. ಡಬಲ್ ಫಿಲ್ಟರ್ ಚಾನ್ಗಿ. ಮ್ಯಾಗ ಒಂದು ಸ್ಟೆಪ್ ಕಡ್ಡಿ ಇದ್ದಿದ್ದು ಹೊರಗೆ ಬೀಳ್ತಿರ್ತೈತಿ, ಅದ್ರ ತೆಳಗ ಬಿದ್ದಿದ್ದು 2 ಸ್ಟೆಪ್ ಕ್ಲೀನ್ ಮಾಡ್ಕೋತೈತಿ ಅಲ್ಲೇ ತಾನೇ. ಕ್ಲೀನ್ ಮಾಡಿ ಇದಕ್ಕೆ ಎಂಟ್ರೆನ್ಸ್ ಬಿಡ್ತೈತಿ. ಅದು ಇದ್ರೊಳಗಿರೋದು ಫುಲ್ ಎಲ್ಲ ಹೊಸ ಟೆಕ್ನಾಲಜಿ ಐತ್ರಿ. ಹೊಸ ಟೆಕ್ನಾಲಜಿ ಅಂದ್ರೆ ರೈತರಿಗೆ ಏನೇನ ಅನುಕೂಲಕ್ಕೆ ಆಗುವಂತದ್ದು ಮಷಿನ್ ಇದು. ಮಷಿನ್ ಸರ್. ಇದಕ್ಕೆಲ್ಲ ಫ್ಯಾನ್ ಅಡ್ಜಸ್ಟೇಬಲ್ ಮೊದಲು ಇರ್ತಿದ್ದಿಲ್ಲ. ಯಾರೇ ಫ್ಯಾನ್ ಒಳಗೆ ಕಾಳು ಹೋಗ್ಲಾಕಾಯ್ತು ಮಾಡ್ಲಾಕಾಯ್ತು ಅನ್ನುವಂತ ಬಾಳ ಕಂಪ್ಲೇಂಟ್ ಇರ್ತಿದ್ವಿ. ಈಗೆಲ್ಲ ನೋಡ್ರಿ ಇಲ್ಲೇ ಯಾವ ಫ್ಯಾನಿನ ಒಳಗೆ ಹೋಗ್ತೈತಿ ಅಡ್ಜಸ್ಟೇಬಲ್. ಇಲ್ಲೆಲ್ಲ ನೋಡ್ರಿ ಸೆಟ್ಟಿಂಗ್ ಅದಾವ. ಇನ್ನೊಂದು ಅದ್ರ ಬಾಜುಕಿನ ಎರಡು ಫ್ಯಾನಿನು ಮತ್ತೆ ಅಲ್ಲಿ ಮ್ಯಾಗ 2 ಬೋರ್ಡ್ ಕಾಣ್ತಾವಲ್ರಿ, ಅವು 2 ಸೆಟ್ಟಿಂಗ್ ಅದಾವ. ಅಂದ್ರೆ ಒಟ್ಟಿನೊಳಗು ಒಂದ್ ಕಾಳುನು ಹೋಗ್ಲಾರ್ದಂಗೆ ಇಟ್ಕೋಬಹುದು. ಆ ಟೈಪ್ ಸೆಟ್ಟಿಂಗ್ ಅದಾವ ಎಲ್ಲಾ ಕಡೆನು. ಸೆಟ್ಟಿಂಗ್ ಇರ್ಲಿಲ್ಲ ಅಂದ್ರೆ ರೈತರಿಗೆ ಮಾಡಕ್ ಅವಕಾಶ ಗೊತ್ತಾಗುದಿಲ್ಲ. ಕರೆಕ್ಟ್ ಸರ್. ಈ ತರ ಒಂದು ಇರೋದ್ರಿಂದ ಮಷಿನ್ ಮಜಬೂತ್ ಮಷಿನ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹೊಟ್ಟೆ ಫುಲ್ ಒಂದ್ ಮಷಿನ್ ಖರೀದಿ ಮಾಡಿದ್ರೆ 1 ಎಕರೆ ಜಮೀನ್ ಖರೀದಿ ಮಾಡ್ದಂಗೆ. 1 ಎಕರೆ ಖರೀದಿ 1 ಎಕರೆ ಜಮೀನ್ ಖರೀದಿ ಮಾಡ್ದಂಗೆ. ಯಾಕಂತ ಕೇಳ್ರಿ, ಜಮೀನ್ ರೇಟು ಬೀಳಂಗಿಲ್ಲ. ಈ ಮಷಿನ್ ರೇಟ್ 5-10 ವರ್ಷ ಹೊಡೆದ್ರು ಈ ಮಷಿನ್ ರೇಟ್ ಕಮ್ಮಿ ಆಗಂಗಿಲ್ಲ. ಸರ್. ಮತ್ತೆ ಟೈರ್ ರೀ? ಟೈರ್ ನೋಡ್ರಿ, ಈ ಕಂಪ್ನಿ ಸೇಟ್ ಟೈರ್ ಬರ್ತಾವ, ಬಿಕೆಟಿ ಟೈರ್ ಬರ್ತಾವ. ಇಂತ ಹೆವಿ ಬಟನ್ ಬರ್ತಾವ. ಸೇಟ್ ಐತಿ ನೋಡ್ರಿ. ಕರೆಕ್ಟ್. ಸೇಟ್ ಟೈರ್ ಸಾಮ್ರಾಟ್ ಅಂತ ಹೇಳಿ ಸೇಟ್ ಒಳಗೆ ಸಾಮ್ರಾಟ್ ಹಾಕಿಸ್ತಿರ್ತೀನಿ. ಸರ್. ಇದ್ರೊಳಗೆ ಕಟ್ರ ಒಳಗೆ ನೋಡ್ರಿ ಇಷ್ಟು ಸ್ಪೀಡ್ ಮಾಡ್ಕೊಳಕ್ ಎಲ್ಲಾರು 2 ಮಾಡ್ಯಾರ. ನಮ್ಮ 3 ಸ್ಪೀಡ್ ಅದಾವ. 3 ಸ್ಪೀಡ್. ಮತ್ತೆ ಕಟ್ರಕ್ ಇಲ್ಲೇ ಅಡ್ಜಸ್ಟೇಬಲ್ ನೋಡ್ರಿ. ಇಲ್ಲಿದಂದ ಹಾಫ್ ಕಟ್ರ್ ಮಾಡ್ಕೋಬಹುದು. ಕರೆಕ್ಟ್ರೆ? ತಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೊಂಡು. ಅಂದ್ರೆ ಏನು ಒರಾಳಿ ಗೊಂಡಿ ಬರಾಕಿದ್ರೆ ಸ್ವಲ್ಪ ಹಚ್ಚಿದ್ರ ಅಂದ್ರೆ ಪೂವರ್ ಅಲ್ಲೇ ಕ್ಲೀನ್ ಆಗಿ ಬಂದ್ಬಿಡತ್ತೆ. ಕಟ್ರ ಹಚ್ಚೊಳಗೆ ರಾಡ್ನು ಇಲ್ಲೇ ಅಡ್ಜಸ್ಟೇಬಲ್ ಇದೆ. ಅಂದ್ರೆ ಒಟ್ಟಾರಿ ಇದು ಮಿಷಿನ್ ನಡ್ಸೋರು ಏನೋ ಒಟ್ಟ ತಾಪ ಇಲ್ರಿ? ಏನೋ ತಾಪಿಲ್ಲ. ಮತ್ ಇಷ್ಟು 1.5 ಕ್ವಿಂಟಲ್ 2 ಕ್ವಿಂಟಲ್ ವೇಟ್ ವೀಲ್ ಯಾರು ಹಾಕಂಗಿಲ್ಲ. ನೋಡ್ರಿ ವೇಟ್ ವೀಲ್ ಎಷ್ಟು ದೊಡ್ಡದಿದೆ ಅನ್ನೋದು ನೋಡ್ರಿ. ಎಷ್ಟು ಹೆವಿ ಅಷ್ಟು ದೊಡ್ಡದಿಲ್ಲ. ಆ ದೊಡ್ಡ ವೇಟ್ ವೀಲ್ ಹಾಕೋದ್ರಿಂದ ಏನಾಕತಿ, ರಾಶಿ ನೂರಿಲ್ಲ ಕೆಜಿ ಆಕತಿ. ಟ್ರ್ಯಾಕ್ಟರ್ ಡೀಸೆಲ್ ಉಳಿತಾಯ ಆಗ್ತದೆ. ಒಂದ್ ರನ್ ಏನ್ ಹಾಕ್ತಾರ, ಒಮ್ಮೆ ರನ್ ಆಗುತ್ತಾನ ಅಷ್ಟೇ. ಒಮ್ಮೆ ರನ್ ಆದ್ರ ಆ ವೇಟ್ ವೀಲ್ ಮ್ಯಾಗ ರನ್ ಆಗ್ತಿರ್ತದೆ. ಮಿಷನ್ ತೊಳೋರ್ರಿ ಅಂದ್ರೆ ಎಣ್ಣಿನೂ ಹೋಳಿದ್ರಿ. ನೈಟ್ ಸಕರ ಯೂಸ್ ಆಗುವಂಗ ಅವ್ರಿಗೆ ಲೈಟಿಂಗ್ ಫಿಟ್ಟಿಂಗ್ ಸಕರ್ನ ಮಾಡಿರ್ತೀವಿ. ಸರ್. ಮತ್ತೆ ಹೇಳ್ಬೇಕಂದ್ರಿ ನಾವು ಆಲ್ಮೋಸ್ಟ್ ಎಲ್ಲ ಮಿಷನ್ ನೋಡಿತೀನಿ, ಎಲ್ಲಿ ಲೈಟಿಂಗ್ ಇರಂಗಿಲ್ರಿ. ನೀವ ಯಾಕೆ ಲೈಟಿಂಗ್ ಹೆಂಗೇನ್ರಿ? ಯಾಕಂತ ಕೇಳ್ರಿ, ಒಂದ್ ಜಮೀನೊಳಗ್ ಹೋದ್ರ ಅಂದ್ರ ರಾಶಿ ಲೇಟ್ ಹಾಕಿರ್ತಾವ. ಈಗ ಅದಕ್ಕೆ ಕಾತ್ಲಾಗನ ಬಿಟ್ಟು ಬರಬಾರ್ದವ. ಕರೆಕ್ಟ್ ರೀ. ನಾವು ಮಷಿನ್ ಬಿಟ್ಟು ಬರಬಾರ್ದು. ಬೇಕಾದಂತ ಟೈಮ್ ಆದ್ರೆ ಹಾಕಿ ಬರ್ಬೋದು. ಕರೆಕ್ಟ್. ಮತ್ ನಮ್ಮ ಮಷಿನ್ ಹೀಟ್ ಆಗಂಗಿಲ್ಲ. ಬೆಲ್ಟ್ ಇದನ್ನ ಹೀಟ್ ಆಗಿ ಕಟ್ ಆಗುವಂತವು ಇಂಥವು ಆಪ್ಷನ್ಸ್ ಏನೂ ಇಲ್ಲ. ಯಾಕಂತ ಕೇಳಿ ಮಜಬೂತ್ ಮಷಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾರ ಒಂದು ಸ್ವಲ್ಪ ಏನಾರ ಇದ್ರೆ ಇಲ್ಲೇ ಈಸಿಯಾಗಿ ಹಿಂಗ್ ಓವರ್ಫುಲ್ ಮಾಡಿದಂದ್ರೆ ಬಂದ್ಬಿಡ್ತದೆ. ಒಂದು ಮಿಷನ್ ಕಾಲ್ ಮ್ಯಾಗ ಏರಿ ಹೋಗಿ ಮಾಡ್ಬೇಕಾಗ್ತದೆ. ಇದಕ್ಕೆ ಇಲ್ಲೇ ಮಾಡ್ಬೇಕು. ಲಾಕ್ ಮಾಡಿದ್ರೆ 4 ಲಾಕ್. ಇದ್ರೊಳಗೆ ನೋಡ್ರಿ ಇಷ್ಟು ಡ್ರಮ್ ಸೈಜ್ ದೊಡ್ಡದಿರುತ್ತೆ.
ಕಡ್ಲಿ ಫೆಂಟಿ ಒಬ್ಬೊಬ್ಬರ 5 10 ತಂದು ಹೋಗಿದ್ರು ತಗೊಂಡ್ ಹೋಗ್ತೈತಿ ಇದ್ರೊಳಗೆ. ಅಷ್ಟ್ರಿ ಸರ್. ಏನು ಉಳಿಯಂಗಿಲ್ಲ. ಈ ಲೆವೆಲ್ ಅದ, ಚೈನ್ ಸಿಸ್ಟಮ್ ಅದ ಒಳಗ. ರಿಟರ್ನ್ 5 ಮಂತ್ ನಾವು ಏನ್ ಮಾಡಿದ್ವಿ, ಯಾವ ಕಂಪ್ನಿಯವರು ಮಾಡಿಲ್ಲ, ಗೇರ್ ಬಾಕ್ಸ್ ಹೊತ್ತು ಮಾಡಿದೀವಿ. ಕರೆಕ್ಟ್ ಸರ್. ಈ ಟ್ರ್ಯಾಕ್ಟರ್ ಗೇರ್ ಬಾಕ್ಸ್ ಹೆಂಗೆ 3rd 4th ಮಾಡ್ತಲ್ಲ, ಈ ತರ ನಮ್ದು ರುಸ್ತಮ್ ಕಂಪ್ನಿಯಲ್ಲಿ ಬರ್ತೈತಿ. ರಿವರ್ಸ್ ಫಾರ್ವರ್ಡ್ ಗೇರ್ ನೋಡಿ. ಸೆಂಟರ್ ಹಿಡಿದ್ರೆ ಸ್ಟಾಪ್ ಆಗತ್ತೆ. ಹಾಂ ಸರ್. ಇದನ್ನ ಎಷ್ಟೇ ಸೆಂಟರ್ ಫುಲ್ ಹೊಡೆದ್ರಿ ಅಂದ್ರೆ ರಿಟರ್ನ್ ಬಂದ್ಬಿಡುತ್ತೆ. ರಿಟರ್ನ್ ಬಂದ ಕೈ ಬಿಟ್ರೆ ಅಂದ್ರೆ ವಾಪಸ್ ಹೋಗ್ತದೆ ಆಟೋಮೆಟಿಕ್ ರೀ. ಆಟೋಮೆಟಿಕ್. ಕರೆಕ್ಟ್. ಈ ತರ ಸ್ಪೀಡ್ ಇರೋದು. ಮತ್ತೆ ಈ ಒಳಗೆ ಜಾಸ್ತಿ ಎಲ್ಲಾ ಕಡೆ ನಾವು ಚೈನ್ ಯೂಸ್ ಮಾಡ್ತೀವಿ. ಹಾಂ ರೀ ಸರ್. ಫಸ್ಟ್ ಹಿಂದಿನ ವಿಡಿಯೋದಾಗ ಹೇಳಿನಿ, ಈಗಾದ್ರೂ ಹೇಳ್ತೀನಿ. ಎಲ್ಲೆಲ್ಲೇನೋ ಚೈನ್ ನಿಮ್ಗೆ ಬೇರೆ ತೋರಿಸಿರ್ಬೇಕು. ಕರೆಕ್ಟ್ ನೋಡ್ರಿ, ಇಲ್ಲೆಲ್ಲ ಬೇರೆ ಮಿಷನ್ ಒಳಗ್ರಿ ಬೆಲ್ಟ್ ಇರ್ತಾವ್ರಿ, ಹಾ. ಇಲ್ಲಿ ಪವರ್ಫುಲ್ ಹೆವಿ ಚೈನ್ ಈ ಸಕಳಿ ಇರೋದ್ರಿಂದನೇ ಸ್ಲಿಪ್ ಹೊಡೆಯಂಗಿಲ್ಲ. ಮಾಲ್ ಒಯ್ಯವತ್ನ್ಯಾಗ ಒಟ್ಟ ಸ್ಲಿಪ್ ಹೊಡೆಯಂಗಿಲ್ಲ. ಯಾಕೆ ಬೆಲ್ಟ್ ಆದ್ರೆ ಏನಾಗತ್ತೆ, ಹೀಟಿಗೆ ಅದು ಸ್ಲಿಪ್ ಹೊಡಿತೈತಿ. ಹಾಂ ರೀ ಸರ್. ಇದು ಹೀಟ್ ಆದ್ರೂ ಒಟ್ಟ ಸ್ಲಿಪ್ ಹೊಡೆಯಂಗಿಲ್ಲ. ಕರೆಕ್ಟ್. ತಗೊಂಡು ಹೋಗೋದೇ ಇರ್ತೈತಿ. ನೀವೇ ಬೇಕಂದ್ರೆ ರಿಟರ್ನ್ ಮಾಡ್ಕೋಬೇಕು. ಕರೆಕ್ಟ್. ಅಲ್ಲಿ ತನ ಇಲ್ಲ ರಿಟರ್ನ್ ಆಗಂಗಿಲ್ಲ. ಹಾಂ ರೀ ಸರ್. ಇದು ರಿಟರ್ನ್ ಪೈಪ್. ರಿಟರ್ನ್ ಪೈಪ್. ಹಾ, ಇಲ್ಲಿಂದ ಏನಾಗತ್ತೆ, ಇದ್ರೊಳಗೆ ಎಲ್ಲಾ ಕಡ್ಡಿ ಹೊರಳಿ ಇದ್ರಾಗೂ ಡಬಲ್ ಫಿಲ್ಟರ್ ಅದಾವ್ರಿ. ಹಾಂ ರೀ ಸರ್. ಇಲ್ಲಿನು ಮೇಲ್ಗಡೆ ಒಂದು, ಆಮೇಲೆ ತೆಳಗಡೆ. ತೆಳಗೊಂಡು. ಮೇಲ್ಗಡೆ ಬಂದಿದ್ದು ಇದ್ರೊಳಗೆ ಬರುತ್ತೆ. ನುಸ್ತಾ ಕಡ್ಡಿ ಇದ್ರೆ ಕಾಳು ಬಂದ್ರೆ ಮಾತ್ರ ರಿಟರ್ನ್ ಪೈಪ್ ಅಲ್ಲಿ ಬಿಡ್ಬೇಕು. ಇಲ್ಲ ಅಂದ್ರೆ ಹೊರಗಡೆ ಇದು ಅಡ್ಜಸ್ಟಬಲ್ ಪ್ಲೇಟ್ ಬರುತ್ತೆ, ಹೊರಗಡೆ ಬಿಟ್ಬಿಡೋದು. ಏನು ಕಾಳು ಇಲ್ಲ ಅಂದ್ರೆ ಹೊರಗಡೆ ಬಿಟ್ಟು ಬಿಡೋದು. ಏನು ಇದು ಅದೇ ತೆಳಗ್ ಬರ್ತಂದ್ರೆ ಅದ್ರೊಳಗೆ ಒಂದೊಂದು ಕಾಳು ಕಡ್ಡಿ ಏನಾರು ಬಂದ್ರೆ ವಾಪಸ್ ಇದ್ರ ಬಿದ್ದು ಇದ್ರೊಳಗೆ ರಿಟರ್ನ್ ಹೋಗಿ ಹಿಂದ್ಗಡೆ ಬೀಳತ್ತೆ. ಹಿಂದ್ಗಡೆ ಬೀಳುತ್ತೆ ಸರ್. ರಿಟರ್ನ್ ಪೈಪ್ ಅನ್ನೋದು ಎಷ್ಟು ಅವ್ರಿಗೆ ರೈತರಿಗೆ ಸೇಫ್ಟಿ ಮಾಡಿದಾನಂದ್ರೆ ಕಂಪ್ನಿಯವ, ಯಾರು ಕೈ ಹಾಕುವಂಗಿಲ್ಲ ಸಂಧಿ ಒಳಗೆ ಇದು ಒಳಗೆ. ಸರ್. ಕರೆಕ್ಟ್ ಆಗಿ ಇಲ್ಲಿ ಯಾರು ಇದನ್ನ ಮಾಡ್ಕೊಳ್ಳಲ್ದಂಗ ಟಚ್ ಆಗ್ಲಾರ್ದಂಗ ನೋಡ್ಕೋಬಹುದು. ಏನಾರ ಸ್ಟ್ರಕ್ ಆದ್ರ ಮಾಡಿದ್ರೆ. ಕರೆಕ್ಟ್. ಈ ಚೈನ್ ನೋಡ್ರಿ ಯಾವ ಟೈಪ್ ಹೆವಿ ಇದೆ ಅನ್ನೋದನ್ನು ನೋಡ್ರಿ. ಕರೆಕ್ಟ್ ಸರ್. ಮತ್ತೆ ಸರ್ ಇದು ಬೇರೆ ಮಿಷನ್ದಾಗ ಈ ಸಿಸ್ಟಮ್ ಇಲ್ಲರ್ ಇಲ್ಲಿ ನೋಡಕದು ಡೈರೆಕ್ಟ್ ಪೈಪ್ ಇರ್ತಾವ್ರಿ. ಎಲ್ಲಾರು ಡೈರೆಕ್ಟ್ ಫೈರ್ ಇರ್ತಿರ್ತಾರ, ಒಳಗ್ ಒಂದ್ ಹಳ್ಳ ಸಿಕ್ಕರು ಸ್ಟ್ರಕ್ ಆಗಿ ನಿಂತ್ ಬಿಡ್ತೈತಿ. ಕರೆಕ್ಟ್ ಸರ್. ಇದು ಚೌಕ್ ಇರೋದ್ರಿಂದ ಬೆಲ್ಟ್ ಇರೋದ್ರಿಂದ ಲೋಡ್ ಬಂದ್ರು ಬೆಂಡ್ ಆಗಿ ಮತ್ತೆ ರಿಟರ್ನ್ ಒಳಗ್ ಹೋಗ್ತಿರುತ್ತೆ, ಸ್ಟ್ರಕ್ ಆಗಿ ನಿಂದ್ರಂಗಿಲ್ಲ. ಕರೆಕ್ಟ್ ಸರ್. ಇದು ಯಾವಾಗ ಬಂದ್ರು ಅವ್ರಿಗೆ ಏನಾರ ರಬ್ಬರ್ ಅಟ್ಟೆ ರಿಟರ್ನ್ ಮಾಡ್ಕೋಬಹುದು 1 ವರ್ಷ 2 ವರ್ಷ ಮಾಡಿದ್ರೆ. ಆದ್ರೆ ಉಳ್ದದ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೋಗ್ತೈತಿ. ಅದ್ರೊಳಗೆ ಕೆಬ್ಬಣದು ಮಾಡಿದ್ರಂದ್ರೆ ಅದ್ರೊಳಗೆ ಸ್ಟ್ರಕ್ ಆಗಿ ನಿಂತ್ ಬಿಡ್ತೈತಿ, ಏನು ಮಾಡಂಗಿಲ್ಲ, ಅದು ಕೆಲಸನ ಮಾಡಂಗಿಲ್ಲ. ಅದಕ್ಕೆ ಅವ್ರಿಗೆ ಈಜಿಯಾಗಿ ನಟ್ ಬಟ್ ಕೊಟ್ಟಿದ್ರೆ ಉಚ್ಚೋದು ತೆಗೆದು ಲೇಟ್ ಆಗ್ತದೆ ಅಂತೇಳಿ ಹ್ಯಾಂಡಲ್ ಮಾಡಿಸಿರ್ತೀವ್ರಿ ನಾವು ಈಜಿಯಾಗಿ. ಅವ್ರ ಮನ್ಯಾಗ ಸಂದಕಕ್ಕೆ ಹೆಂಗ್ ಕೊಂಡೆ ಹಾಕ್ತಾರಲ್ಲ ಆ ಟೈಪ್ ಇರುವಂಗ. ಕರೆಕ್ಟ್ ಸರ್. ಈಜಿಯಾಗಿ ಫುಲ್ ಎಲ್ಲ ರೀ ಸರ್. ಇದೇನ್ರಿ ಹೊಸ ಸಿಸ್ಟಮ್ ರೀ ಸರ್? ಇದ್ರೊಳಗ ನೋಡ್ರಿ, ಇವು ಅಜವಾನ್ ಅಂತ ಹೊಡಿತಿರ್ತಾರಲ್ಲ. ಹಾಂ ಸರ್. ಅಜವಾನ್ ಹೊಡಿಯೋ ಹೊತ್ನ್ಯಾಗ ಅಜವಾನ್ ಈ ಕಡೆ ಹೊರಗಡೆ ಬರಬಾರ್ದು. ಪ್ಯಾನ್ ಏನಾರ ಸ್ಪೀಡ್ ಇಟ್ಟಾಗ ಹಾಂ ರೀ ಅದು ಬರಬಾರ್ದು. ಅದ್ರೊಳಗಿನ ದೂಸ ಅಷ್ಟ ಹೋಗ್ಲಿ ಅಂತೇಳಿ ಈ ಚೆನ್ನಾಗಿ ಇರ್ತೈತ್ರಿ. ಸರ್. ಈ ತರ ಈಜಿ ಇರ್ತೈತಿ. ಹಾಂ ರೀ ಸರ್. ಅವ್ರು ಒಟ್ಟ ಲೇಟ್ ಮಾಡುವಂಗಿಲ್ಲ. ಹಾಂ ರೀ. ಆದ್ರೆ ಹಾಗಾದ್ರೆ ಅಜವಾನ್ ಅಂದ್ರೆ ಪೂರಾ ಸಣ್ಣ ಬರ್ತದೆ. ಆ ಟೈಪ್ ಅವ್ರಿಗೆ ಇದು ಆಗೋದಂಗ ಒಂದು ಇದನ್ನ ಇರ್ತೈತ್ರಿ. ಇದು ಎಲ್ಲ ಇಲ್ಲಿದಲ್ಲೇ ಫ್ಯಾನ್ ಅಡ್ಜಸ್ಟಬಲ್ ಇರ್ತಾವ. ಗಾಳಿ ಹೆಚ್ಚಿ ಬಿಡೋದು, ಗಾಳಿ ಕಮ್ಮಿ ಈ ಕೆಲವೊಬ್ಬರಿಗೆ ಬೆಲ್ಟ್ ಇದನ್ನ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಹೆವಿ ಇರೋದ್ರಿಂದ ಏನ್ ಮಾಡ್ತಿದ್ರು, ನಟ್ ಬಲ್ಟ್ ಸಿಸ್ಟಮ್ ಕೊಟ್ಟಾರ ಎಲ್ಲಾ ಕಂಪ್ನಿ ಒಳಗೆ. ಹಾಂ ರೀ ಸರ್. ಅವ್ ಮುಚ್ಕೋ ಹೊಡೆದನ ಒಂದ್ ತಾಸ್ ಟೈಮ್ ಹೋಗ್ತದೆ. ಕರೆಕ್ಟ್ ಸರ್. ಈಗ ಏನ್ ಮಾಡೇವಿ ನಾವು, ಇದು ಹ್ಯಾಂಡಲ್ ಟೈಪ್ ಕೊಟ್ಟಿವಿ ನೋಡಿ. ಹಾಂ ರೀ ಸರ್. ಈಗ ಒಬ್ರು ಒತ್ತಬಹುದು, ಒತ್ತಿಸಿದ್ರೆ ಇದು ಒತ್ತಿದ್ರೆ ಎಷ್ಟು ಈಜಿ ಆಕತಿ ಅಂದ್ರೆ ಅವ್ ಈ ಪಿನ್ ತಕೊಂಡ್ ಅವ್ನಿಗೆ ಟೈಟ್ ಮಾಡ್ಕೋಬಹುದು. ಒಂದು ಪಿನ್ ಬರೀ ತೆಗೆದು ಹಾಕಿದ್ರೆ ಬೆಲ್ಟ್ ಟೈಟ್. ಬೆಲ್ಟ್ ಟೈಟ್ ರೀ. ಬೆಲ್ಟ್ ಚೇಂಜ್ ಮಾಡ್ಕೋಬೇಕಾ, ಪಾಟ್ನ ಪಿನ್ ತೆಗೆದು ಬೆಲ್ಟ್ ಚೇಂಜ್ ಆಗ್ಬಿಡ್ತದೆ ಇದ್ರೊಳಗೆ. ಈ ಟೆಕ್ನಾಲಜಿ ಮಾತ್ರ ರೀ ನಾವ್ ಮಾತ್ರ ನೋಡಿಲ್ರಿ ಎಲ್ಲಿ ರೀ. ಅದಕ್ಕೆ ಹೇಳ್ತೀನಿ, ನಮ್ಮಲ್ಲಿ ಹೋದಾರ ರೈತರು ಬಂದಾರ್ರಿ, ಅವ್ರದ್ದು ಕೇಳ್ರಿ. ನಾವು ಅವ್ರಿಗೆ ಹೇಳೋದಕ್ಕಿಂತ ಹೆಚ್ಚ ಅವ್ರ ಮಾಹಿತಿಯನ್ನು ಕೇಳ್ರಿ. ನಾವು ಹೇಳೋದ್ರಿಂದನೂ ಅವ್ರು ಕೇಳೋದ್ರಿಂದನೂ ನಿಮ್ಗೆ ಬರಕ್ಕೆ ಏನೈತೆ ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್. ರೈತರು ಬಂದಾರಿ, ರೈತರಿಗೆ ಮಾತಾಡ್ಸೋಣ ಬರ್ರಿ. ಅನಾರ ನಮಸ್ಕಾರ ಅಣ್ಣ ರೀ. ನಮಸ್ಕಾರ ರೀ. ಅಣ್ಣ ರೀ, ಈಗ ಮಿಷನ್ ಎಷ್ಟು ವರ್ಷ ಆಯ್ತು ಯೂಸ್ ಮಾಡತ್ತೀರಿ ಅಣ್ಣ ರೀ? 4 ವರ್ಷ ಆತ್ರಿ. ನಾವು 4 ವರ್ಷ ಆಯ್ತು ಅಣ್ಣ ರೀ. 4 ವರ್ಷ 3 ತಿಂಗಳು ಆತ್ರಿ. ಹಾಂ ರೀ ನಾ ಮಿಷನ್ ಏನು ಕಿರಿಕಿರಿ ರೀ? ಕಿರಿಕಿರಿ ಏನೂ ಬಂದಿಲ್ರಿ. ಹಾಂ ರೀ ನಾ ಇದ್ರ ಮ್ಯಾಲ ನಾವು ಒಂದು ಅರ್ಜುನ ಮೇಲೆ ಟ್ರಾಕ್ಟರ್ ತೊಗೊಂಡು ಈ ಮಿಷನ್ ಮ್ಯಾಗ ರೀ. ಹಾಂ ರೀ ನಾ ಮತ್ತೆ ರೀ ಒಂದು ಗೊಂಜಾಳ ಹಾಲರ, ಫಸ್ಟ್ ಗೊಂಜಾಳ ಹಾಲರ ತೊಗೊಂಡಿದ್ರು ನಾವು. ಹಾಂ ರೀ ನಾ ಇವ್ರಲ್ರಿ. ಅಂತ ಆ ನಂತರ ಮತ್ತೆ ಇದನ್ನ ತೊಗೊಂಡ್ರಿ ನಾ ಇವರಲ್ಲಿ. ಹಾಂ ರೀ ನಾ ಒಟ್ಟು ಇಲ್ಲಿ ಒಂದು ಮಿಷನ್ ತೊಗೊಳೋದ್ರಿಂದ ಏನೇನು ಮಾಡ್ರಿ ನಾನು ಅವ್ರಿ? ಇದ್ರದಿಂದ ರೀ ಅನುಕೂಲ ಐತ್ರಿ. ಇದು 1 ಎಕರೆ ಹೊಲ ಗಳಿಸೈತ್ರಿ ಇದು. ಹಾಂ ರೀ. ಸುಳ್ಳು ಹಾಕಿ ಮಾಡೋನ್ ಕುಬೀರಿ. ನಾವು ಹೋಗ್ಕೊಂಡಿ ಅರ್ಜುನಿಗೆ ಕಾತ್ರಾಳ ಏಕುಂಡಿ ಎಲ್ಲ ಕಡಿತೀರಿ. ನನ್ನ ಮೇಲಾಗಿಲ್ಲ ಡಾಬಾ ಅದ, ಅಲ್ಲೇ ಮಿಷನ್ ಇರ್ತಾವ್ರಿ ನಮ್ಮ. ಹಾಂ ರೀ. ಫಸ್ಟ್ ಸಂಗಾಪುರ ಹೋಗ್ತೈತಿ. ಸಂಗಾಪುರ ಹೋಗ್ತೈತ್ರಿ. ಹಾಂ ರೀ. ಮತ್ತೆ ಎಲ್ಲಾ ಕಡೆ ನಮ್ ತಿರುಗ್ತೈತ್ರಿ. ಸುರ್ಪಾನು ಹೊಡಿತೈತ್ರಿ ಇದ. ಈಗ ಸುರ್ಪಾನು ಸುದಕ್ ಮನಗಂಡ್ ಹೊಡ್ಲೈತಿ ಗೊಂಜಾಳ ಹಾಲ ಹಸಿದ ರೀ. ಹಸಿದ ಕರೆಕ್ಟ್ ರೀ. ಇದು ಏನೈತಿಲ್ಲ, ತಗರಿ, ಕಡ್ಲಿ, ಅಜವಾನ, ಹಾಂ ರೀ. ಮತ್ತ ಗೋಧಿ, ಜಮಿ, ಹಾಂ ರೀ. ಮತ್ತ ಚಜ್ಜಿ, ಮತ್ತ ಜೋಳ, ಉದ್ದ, ಇವ್ ಏನ್ದವ್ರಲ್ಲ ಕಿರಾಣಿ ಮೇಲೆ ಮೊಕ್ಕಣಿ ಹಿಡ್ಕೊಂಡ್ ಎಲ್ಲ ಹೊಡಿತೈತಿ.
3 ಮಂದಿ ಅದು ಜಾಡ್ಸ್ಯಾರ ಇದ್ರಾಗ ಹಾ ರೀ ಅದೊಟ್ಟು ಜಗತ್ತೈತ್ರಿ ಕಂಟಿನ್ಯೂ ರೀ ಕಂಟಿನ್ಯೂ ಅದು ಏನು ಹೋಗತೈತ್ರಿ ಒಟ್ಟ ನಿಂದ್ರಂಗಿಲ್ರಿ ನಿಂದ್ರಂಗಿಲ್ಲ. ಒಟ್ಟ ನಿಂದ್ರಂಗ್ರಿ ಚಿಕ್ಕೋಳ್ದ ಏನೂ ಇಲ್ಲ ರೀ ಏನು ಇಲ್ಲ ಹಾ ರೀ ಅಂದ್ರೆ ನಾ ಮೊದಲಕ್ಕೆ ಇದು ತೊಗೊಂದಿನ್ರಿ ನಾ ಹಾ ರೀ ತೊಗೊಂಡ ಕಂಪಲ್ಸರಿ ಕಾಳ ಪಾಳ ಏನು ಹೊಡೆದಿಲ್ಲ. ಹಾ ರೀ ಈಗ ಸದ್ಯ ನೀವೆಲ್ಲ ರೈತರಾಗ್ರಿ ಈಗೆಲ್ಲ ನಿಮ್ಮ ವಿಡಿಯೋ ನೋಡ್ತಾರ್ರಿ ಈ ಮಿಷನ್ ತಗೊಳ್ಳೋ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಏನ್ ಇದನ್ನ ತೊಗೋಬೋದ್ರಲ್ಲ ಏನಾದ್ರು ಹಾ ರೀ 10 ಸರಿ ತೊಗೋಬೇಕು ಇದನ್ನ 10 ಸಲ ರೀ ಯಾಕಂದ್ರೆ ಎಲ್ಲದಕ್ಕೂ ಓಕೆ ಐತ್ರಿ ಇದು ಹಾ ರೀ ಇದನ್ನ ಮತ್ತೊಂದು ಮಿಷನ್ ತೊಗೊಳಕ್ ಹೋಗಿರ್ಲೇನು ಉಪಯೋಗ ಇಲ್ಲ. ಕರೆಕ್ಟ್ ರೀ ನಾವು ಹೊಡೆದಿವಿ ಉತ್ತರ ನಾವು ಹಾ ರೀ ಓಕೆ ಅದಾವು ಚಲೋ ಐತಿ ಏನು ಕಾಡಂಗಿಲ್ಲ ಬಿಡಂಗಿಲ್ಲ. ಹಸನ್ ರೈತರಿಗೆ ಹಿಂಗ ಚೀಲ ತುಂಬ್ಕೊಂಡು ಹಂಗ ನಾವು ಬಿಜಾಪುರಕ್ಕೆ ಮಾರ್ಬೋದ್ರಲ್ಲಪ್ಪ ಹಾ ರೀ ಒಟ್ಟು ಹೋಗಿ ಆ ರೀತಿ ಐತ್ರಿ ಇದು ಮಿಷನ್ ಈಗ ಮತ್ತೆ ಈ ಗೊಂಜಾಳ ಮಿಷನ್ ಹೆಂಗ ನಮಗ ಏನು ತಕರಾರು ಮಾಡಿಲ್ರಿ, ನುಚ್ಚು ಮಾಡಿಲ್ಲ. ಹಾ ರೀ ಮತ್ತ ಸ್ವಾಪ್ ದರ್ಶನ ಹೊಡಿತೀವಿ ನಾವು, ಹಾ ರೀ ಹುಲ್ಲಾನು ಹೊಡಿತೀವ್ರಿ. ಮತ್ತ ಇದ್ರ ಮ್ಯಾಲ ನಾವು ಗೊಂಜಾಳ ಹಾಲರ ಮ್ಯಾಲ ನಾವು ಒಂದ್ ಅರ್ಜುನ್ ಮೈದ್ರ ಟ್ರಾಕ್ಟರ್ ತೊಗೊಂಡ್ರಿ ನಾ ಉಸ್ತಾರಿ ರಾಶಿ ಮಿಷನ್ ರೀ ಮ್ಯಾಲ ರೀ. ಎಷ್ಟು ವರ್ಷ ಐತ್ರಿ ಮಿಷನ್ ತೊಗೊಂಡ್ರಿ ನೀವು ರೀ 4 ವರ್ಷ 4 ತಿಂಗಳ ಆತ್ರಿ. 4 ವರ್ಷ 4 ತಿಂಗಳ ಐತ್ರಿ ಏನ್ ಕಿರಿಕಿರಿ ರೀ ಪ್ರಾಬ್ಲಮ್ ರೀ ಒಂದು ನೆಟ್ ಹಾಕಿಲ್ರಿ ನಾವು, ಹಾ ರೀ ಒಂದು ನಟ್ಟಸ್ ಕಟ್ ಹಾಕಿಲ್ಲ ರೀ ಏನು ಹಾಕಿಲ್ರಿ. ಕರೆಕ್ಟ್ ರೀ ಅಂದ್ರೆ ರಾಶಿದು ಎಲ್ಲ ಹೆಂಗ್ ಮಾಡ್ತೀರಿ ರಾಶಿ ಕೊಡ್ತೇಕ್ ಏಕ್ ನಂಬರ್ ಇನ್ನ 10 ಸರಿ ಬರ್ಬೋದು ನಾವು. ಹಾ ರೀ ಈಗ ರೈತರು ಹೋದಲ್ರಿ ಒಂದೊಂದು ಬಿಡಲ್ದ ಎಷ್ಟೆಷ್ಟು ಕಟ್ಟ ಹೊಡೆದಿರಿ ನೀವು ರೀ ಗೊಂಜಾಳ ಯಪ್ಪ ಅದನ್ನ ಲೆಕ್ಕ ಹಾಕಿರ ಒಳಗೊಮ್ಮೆ ಹೋಗ್ತಾನ ಗಾಡಿ ರಾತ್ರಿ ಆಗ್ಲೇ ಕಟ್ಟಿದ್ವಿ ನಾವು. ರಾತ್ರಿ ಹೆಗಲನ ರೀ ಒಟ್ಟ ನಿದ್ರಂಗಿಲ್ರಿ ಗರಮ್ ಆಗಂಗಿಲ್ರಿ ಏನೂ ಇಲ್ಲ ರೀ ಏನು ಇಲ್ಲ. ಹಾ ಮತ್ತ ರಾಸ್ ಇದ್ದು ಒಂದು ತಾಸ್ನ್ಯಾಗ ಹೊಡೆದ್ ಕಡ್ಯಾಕ್ ಹಾಕ್ತಿವ್ರಿ. ಹಾ ರೀ ಮತ್ ಸ್ವಾಪ್ ದರ್ಶನ ಹಸಿದ ಹಾಕಲ್ರಿ, ಹಾ ರೀ ಹಸಿದ ರೀ ಹಿಂದ 3 ದಿನದ ಹಾಕಲಿ ಅವ್ರು. ಹಾ ರೀ ಒಂದ್ ಕಾಳು ಹೊಡೆದಿಲ್ಲ ನಮ್ಮ ಮಿಷನ್ ಇನ್ನೂ ತಕ ಒಂದು ಕಾಳು ಹೊಡೆದಿಲ್ರಿ ಕಾಳು ಹೊಡೆದಿಲ್ಲ, ಒಂದ್ ನುಚ್ಚು ಬಿದ್ದಿಲ್ಲ. ಮತ್ತ್ ಕಾಳು ಹೊಡೆದಿಲ್ಲ ಸ್ವಾಪ್ಯಾಗ್ರಿ. ಹಾ ರೀ ಮತ್ತ ಕುಲ್ಲಾ ನುಚ್ಚು ಮಾಡಿಲ್ಲ ನಮ್ಗೂ, ಕಾಳು ಬಿಡಂಗಿಲ್ಲ, ಮತ್ತೆ ಏನು ಕಿರಿಕಿರಿ ಕೊಟ್ಟಿಲ್ಲ. ಮಿಷನ್ ತಗೊಂಡ್ರಿ ಇಲ್ಲಿಂದ್ರ ಎಟ್ಟು ದೂರ ತಿರ್ಗಾಡಿರಿ ನೀವು ರೀ 4 ಊರ್ 5-6 ಊರ್ ತಿರುಗ್ತೇನ್ರಿ ನಾ. ಹಾ ರೀ ಶಿಖರ ಕತ್ರಿಗೆ ಹೋಗ್ಕೊಂಡು ಒಳಗೊಂದು ಹಾ. ಸಕಲ ಬಿಗಿನ್ ಹೋಗಿನ್ರಿ ನಾ. ಹಾ ರೀ ಮುಂದ ಸಂಗಾಪುರ, ಏಕುಂಡಿ, ಹೋಕುಂಡಿ, ಕಾತ್ರಾಳ, ಹಾ ರೀ ಮತ್ತೆ ಇಲ್ಲಿ ಅರ್ಜುನಿಗಿ ಎಲ್ಲ 4-5 ಊರ್ ತಿರ್ಗಾಡ್ರಿ ನೀವೆಲ್ಲ ಈಗ ಹೇಳಿರಿ ಇದನ್ನ ತೊಳೋ ರೈತರಿಗೆ ಏನ್ ಇಷ್ಟಪಡ್ತೀರಿ ಗೊಂಜಾಳ ಬೇಕಾದಂಗ ತಗೋಬಹುದು, 10 ಸರಿ ಬರಿಬಹುದು ಅದು. ಕಣ್ಣು ಮುಚ್ಚಿ ತಗೋಬೋದು ಕಣ್ಣು ಮುಚ್ಚಿ ತಗೋಬೇಕಲ್ಲ. ಕರೆಕ್ಟ್ ರೀ ಅದಕ್ಕೆ ಎಲ್ಲಾರು ರೈತರು ರೀ ಬರಾಬರ ಬುಕ್ಕಿಂಗ್ ಮಾಡ್ಕೋರಿ ಸರ್. ಹಂಗಾರಿ ಇದು ಯಾವ ಮಿಷನ್ ರೀ ಸರ್? ಇದು ಕಾಂಬೋ ಮಿಷನ್ ಅಂತ ಬರ್ತೈತ್ರಿ. ಹಾ ರೀ ಸರ್ ಇದು ಹಸಿ ಬೆಳೆ ಹೊಡಿಯೋದು ಜಾಸ್ತಿ ರೀ. ಹಸಿ ಬೆಳೆ ರೀ ಹಸಿ ಬೆಳೆ ಇವತ್ತಕ್ಕಿಂತ ಇವತ್ತ ಬೆಳೆ ಹಾಕ್ಬೋದ್ರಿ ಅದ್ರಾಗ. ಹಾ ರೀ ಸರ್ ಉದ್ದು ಆಗಲಿ, ಸೋಯಾಬೀನ್ ಆಗಲಿ, ಶೇಂಗಾ ಆಗಲಿ, ಮೆಕ್ಕೆಜೋಳ ಆಗಲಿ, ಹಾಲಿನ ಹಣ್ಣಿದು ಭತ್ತ ರಾಗಿ ಮೊದಲು ಮಾಡಿ ಬರುತ್ತೆ. ಬರುತ್ತೆ ಸರ್. ಇದ್ರ ಏನೇನು ಫ್ಯೂಚರ್ ಐತಿ ಸರ್? ಫ್ಯೂಚರ್ ನೋಡ್ರಿ ಇದಕ್ಕೆ ಇಲ್ಲಿ ಹಾಕೋದ್ರಿಂದ ಇದ್ರೊಳಗೆ ರಿವರ್ಸ್ ಫಾರ್ವರ್ಡ್ ಗೇರ್ ಬರ್ತೈತ್ರಿ ಇಲ್ಲೇ. ಹಾಂ ರೀ ಸರ್ ಇಷ್ಟ ಐಟಿಗೆ ಹೋಗಿರೋ ಹೈ ಸ್ಪೀಡ್ ಇರ್ತೈತಿ ಅದು. ಅಂದ್ರೆ ಸ್ಪೀಡ್ ನೋಡಕ್ಕೆ ನಿಮಗೆ ಶಾರ್ಟ್ ಅನಿಸ್ಬೋದು ಬಕೆಟ್, ಆದ್ರೆ ಹೈ ಸ್ಪೀಡ್ ಇರುತ್ತೆ. ಫುಲ್ ಹೈ ಸ್ಪೀಡ್ ಇರೋದು ರೀ. ಸ್ಪೀಡ್ ಇರುತ್ತೆ, ಹೊಗೆ ಹೊಡೆದನ ತಗೊಂಡು ಹೋಗುತ್ತೆ. ಹಾಂ ರೀ ಸರ್ ಇನ್ನೊಂದು ಇದಕ್ಕೂ ಲೈಟಿಂಗ್ ಫಿಟ್ಟಿಂಗ್ ಕೊಟ್ಟಿವಿ. ಕರೆಕ್ಟ್ ಸರ್. ಇದಕ್ಕೂ 90 ಸೆಕೆಂಡ್ ಓಡಿಸ್ಬೋದು. ಹಾಂ ರೀ ಇದಕ್ಕೂ ಇಲ್ಲಿ ಗೇರ್ ಬಾಕ್ಸ್ ಮಾಡೀವ್ರಿ. ಹಾಂ ರೀ ಸರ್ ಇದು ಸ್ಪೀಡಿಗೆ ಇದಕ್ಕೆ ಅನುಕೂಲ ಆಗುವಂಗೆ ಇದಕ್ಕೆ ರೈತರಿಗೆ ಬೇಕಾದಂಗೆ ಸ್ಪೀಡ್ ಮಾಡ್ಕೋಬೋದು. ಹಾಂ ರೀ ಸರ್ ಮತ್ತೆ ರೈತರು ಇಲ್ಲಿ ಮ್ಯಾನ್ ಇದು ಕಟ್ರ ಗಿಟ್ರ ಚೇಂಜ್ ಮಾಡ್ಕೋಬೇಕಾದ್ರೆ ಸ್ಟ್ಯಾಂಡ್ ಕೊಟ್ಟಿವಿ. ಈಗ ದೊಡ್ಡ ಕಟ್ರ ಇರೋದ್ರಿಂದ ಇಲ್ಲಿದಿಂದ ಇಲ್ಲಿ ತನ ಕರೆಕ್ಟ್ ಸರ್. ಹಸಿಯದ ಬರೋ ಮಾಲನ ಜಾಸ್ತಿ ನೂರಿಲ್ಲಾಕ್ರಿ ಇದು. ಹ್ಞೂ ಹಸಿಯದ ಇದ್ದದ್ದು ಏನೈತಿ ರಾಕೆಟ್ ಫ್ಯಾನ್ ಅಲ್ಲಿ ಹೋಗುತ್ತೆ ನೋಡ್ರಿ. ಅಡ್ಜಸ್ಟೇಬಲ್ ಕಟ್ರಗಳು ಅಡ್ಜಸ್ಟೇಬಲ್, ಹಾಂ ರೀ ಸರ್ ಅಲ್ಲೆಲ್ಲಿಗೆ ಅಡ್ಜಸ್ಟೇಬಲ್ ಕಟ್ರಗಳು ಕೊಟ್ಟಿದ್ದೀವಿ. ಎಷ್ಟೆಷ್ಟು ಏಳಿಸ್ಬೇಕು ಎಷ್ಟೆಷ್ಟು ಇಳಿಸ್ಬೇಕು ಇದನ್ನು ನೋಡಾಕ. ಅಂದ್ರೆ ಕಟ್ರ ಒಳಗೆ ಏನಾದ್ರು ಜಾಮ್ ಆಗಿದ್ರೆ ಇಲ್ಲೇ ಉಚ್ಕೊಂಡು ನೋಡ್ಕೋಬಹುದು. ಒಳಗಡೆ ಜಾಮ್ ಆಗಿದ್ರೆ ಮಾಡಿದ್ರ ಮತ್ತೆ ಈಸಿಯಾಗಿ ಚಾನಿಗೆ ಉಚ್ಕೊಳಕ ಗೊತ್ತಾಗ್ಲಿ ಅಂತೇಳಿ ಈ ಕಡೆ ಎಲ್ಲ ಇವೇನಿದಾವಲ್ಲ ಹಾಂ ರೀ ಸರ್ ಡಬಲ್ ಚಾನಿಗೆ ಬರ್ತಾವ, ಡಬಲ್ ಫಿಲ್ಟರ್ ಬರ್ತೈತಿ ಇದ್ರಲ್ಲಿ. ಇದು ಫ್ಯಾನ್ ಸಿಸ್ಟಮ್ ಇದೆ. ಕರೆಕ್ಟ್ ಸರ್. ಇಲ್ಲಿ ಡಬಲ್ ಫಿಲ್ಟರ್ ಆಗಿ ಬಂದಿರುತ್ತೆ. ಇದ್ರೊಳಗೆ ಯಾವುದು ಸ್ಟ್ರಕ್ ಆಗಿ ನಿಂದ್ರಂಗಿಲ್ಲ. ಒಟ್ಟಾರೆ ಯಾವುದೋ ಸಿಗೋದು ನಿಂದ್ರಂಗಿಲ್ಲ. ಮೊದಲ ಎಲ್ಲ ಕಡಚಿಗೆ ಹಾಕ್ತಿದ್ರು. ಇಲ್ಲಿ ನಾವು 5 ರಾಡ್ ಮಾಡಿದೀವಿ ಹಾಂ ರೀ ಸರ್ ಒಳಗಡೆ. ಅಂದ್ರ ಬಳ್ಳಿ ಗಿಳಿ ಎಲ್ಲ ಎತ್ತಿ ತಾನೇ ಹಿಂಗ್ ಒಳಗಡೆ ಫ್ಯಾನಿಗೆ ಕೊಡುತ್ತ. ಹಸಿ ಬೆಳಿ ವೇಟ್ ಇರೋದ್ರಿಂದ ಒಳಗಡೆ ಕೂಡ್ತೈತಲ್ಲ, ಆ ತರ ಕೂಡಬಾರ್ದಂತೇಳಿ ಅದು ರೋಳಿಗೆ ಒಳಗಡೆ ಎತ್ತದ. ಕರೆಕ್ಟ್ ಸರ್. ಈ ತರ ಎಲ್ಲ ಫುಲ್ ಹೊಸ ಟೆಕ್ನಾಲಜಿ ಸರ್. ಎಲ್ಲ ಟೆಕ್ನಾಲಜಿ. ಇಟ್ಟು ದೊಡ್ಡ ಎಲಿವೇಟರ್ ಯಾರು ಕೊಡಂಗಿಲ್ಲ. ಸರ್ ನೋಡ್ರಿ ದೊಡ್ಡ ಎಲಿವೇಟರ್ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಮೆಷಿನ್ಗೂ ನೋಡಿರ್ಲಕ್ಕಿಲ್ಲ ನೀವು. ಏನು ನೋಡಿಲ್ಲ ಸರ್. ಯಾಕೆ ಕೊಟ್ಟಿದೀವಿ ಅಂದ್ರೆ ನಾಳೆ ಅವ್ರು ಒಂದ್ ವೇಳೆ ಏನಾರ ಕಾಳ ಶೇಖರಣೆಗೆ ಮಾಡ್ಕೋಬೇಕಾದ್ರೆ ಅಟೆನ್ಷನ್ ಮಾಡ್ಕೊಂಡು ರೈತರು ಮಾಡ್ಕೋಬಹುದು. ಲಾರಿಗೆ ಇದನ್ನ ಮಾಡ್ಕೋಬಹುದು, ಡಂಪ್ ಮಾಡ್ಕೋಬಹುದು. ಅದಕ್ಕೆ ಎಲಿವೇಟರ್ ದೊಡ್ಡದಿದೆ. ಹಾಂ ಸರ್. ಇದ್ರೊಳಗೆ ನೋಡ್ರಿ ಫ್ಯಾನ್ ಅಡ್ಜಸ್ಟೇಬಲ್ ಇರ್ತಾವ. ಇಲ್ಲೆಲ್ಲ ಕಟ್ರಿ 2 ಸ್ಪೀಡ್ ಕೊಟ್ಟಿದೀವಿ. ಫ್ಯಾನ್ ಒಳಗೆ 3 ಅದಾವ. ಈ ಕಡೆ ಬಂದ್ರೆ ರಿಟರ್ನ್ ಪೈಪ್ ಇದೆ. ಈ ಕಡೆ ಕಾಳಿನೊಳಗಿಂದ ಬಂದಿದ್ರು ಬರುತ್ತೆ, ಚಾನಿಗೆ ಒಳಗಿಂದ ಬರುತ್ತೆ. ಸೀದಾ ಮತ್ತೆ ಕಟ್ರಕ್ ಹೋಗತ್ತೆ. ಎಲ್ಲ ಫುಲ್ ಸೇಫ್ಟಿ ಇದ್ರಿ ಸರ್. ಸೇಫ್ಟಿ ಪ್ರಪೋಸ್ ಎಲ್ಲಿ ಏನೋ ರೈತರಿಗೆ ಏನೋ ಅನಾನುಕೂಲ ಆಗಬಾರ್ದು ಅಂತೇಳಿ ಎಲ್ಲಾ ಕಡೆನೂ ಸೇಫ್ಟಿ ಇದಾವ.
ವೇಟ್ರಲ್ಲಿ ಬರುತ್ತೆ. ಇದು ರಾಕೆಟ್ ಫ್ಯಾನ್. ಹಾ ಹಾ ಸರಿ ಸರಿ. ಇದ್ರೊಳಗೆ ಹೊಡೆದ್ರೆ ಇವು ಭತ್ತದ ಹುಲ್ಲತ್ತು ಒಂದು ಇಲ್ಲಂದ್ರೆ 25-30 ಫುಟ್ ಮುಂದೆ ಹೋಗಿ ಬೀಳತ್ತೆ. ಅಷ್ಟು ರಾಕೆಟ್ ಫ್ಯಾನ್. ಇದ್ರೊಳಗೆ ಏನೋ ದೊಡ್ಡ ಹಸಿದೆ ಬಂದಿದ್ದು ಈ ಕಡೆ ಹೋಗಿ ಬೀಳತ್ತೆ. ಇದು ಆಲ್ಮೋಸ್ಟ್ ಅಲ್ಲಿ ಬುಕ್ಕಿಂಗ್ ಜಾಸ್ತಿ ಇರ್ತವ್ರಿ. ಬರೋದು ಲೇಟ್ ಆಗೇ ಬರ್ತಿರ್ತದೆ. ಹಾಂ ಸರ್. ಒಮ್ಮಿಗ್ಲೆ ಬರಲ್ಲ. ಆಯಾ ಬೆಳೆ ಇದಕ್ಕೆ ಅಲ್ಲೇ ಕಂಪ್ನಿ ಸೆಟ್ಟಿಂಗ್ ಮಾಡಿಸಿ ಇದಕ್ಕೆ ತರ್ತಿರ್ತೀವಿ. ಹಿಂಗೆ ಕೆಲವೊಂದು ಗೇರ್ ಬಾಕ್ಸ್ಗೆ ಆಯಿಲ್ ಹಾಕ್ಬೇಕಾದ್ರೆ ಅಲ್ಲಿ ತೆಳಗಡೆ ಹಾಕಕ್ ಹೋದ್ರೆ ಚೆಲ್ಕೋತಾರ ರೈತರು. ಅದಕ್ಕೊಂದು ಬೇರೆ ಸ್ಪೆಷಲ್ JCB ಪೈಪ್ ಅನ್ನುವಂಥದ್ದು ಹೆವಿ ಪೈಪ್ ಕೊಟ್ಬಿಟ್ಟು ಇದಕ್ಕೆ ಇಲ್ಲೇ ಓಪನ್ ಮಾಡಿ ಮೇಲ್ಗಡೆ ಹಾಕಿಬಿಟ್ರೆ ಸೀದಾ ಗೇರ್ ಬಾಕ್ಸ್ ಹೋಗುವಂಗ ಆಯಿಲ್ ಸೈಡ್ ಕೊಟ್ಟಿರ್ತೀವಿ. ಆಯಿಲ್ ಇಲ್ಲ ಅಂದ್ರೆ ಅವ್ರ ಗೇರ್ ಬಾಕ್ಸ್ ಹಾಳಾಗ್ತದೆ. ಅದ್ರ ಸಂಬಂಧ ಆಗ್ತಾ ಎಷ್ಟೋ ರೈತರು ಹಾಳಾಗ್ಯಾರ ಗೊತ್ತಾಗಲಾರ್ದಕ್ಕೆ. ಅದಕ್ಕೆ ಅವ್ರಿಗೆ ಆಯಿಲಿಗೆ ಯಾವಾಗ ಅದು ಕೆಜಿ ಕಮ್ಮಿ ಅನ್ಸತ್ತೆ ಇಲ್ಲೇ ಹಾಕ್ಬೇಕು. ಅಂದ್ರೆ ಈಜಿ ಹಾಕ್ಲಕ್ಕೆ ಈಜಿ ಇಲ್ಲಾರ್ದಕ್ಕೆ ಸರಿಯಾಗಿ ಹಾಕೊಳ್ಳೋದಿಲ್ಲ. ಇಲ್ಲಿ ಹಾಕೋದ್ರಿಂದ ಅಲ್ಲಿ ಕೆಜಿ ಬಂದ್ಬಿಡುತ್ತೆ. ಸರ್ ಹಂಗಾರೆ ಈ ಮಿಷನ್ ಇವತ್ತು ಎಲ್ಲಿ ಡೆಲಿವರಿ ಐತ್ರಿ ಸರ್? ಇದು ಹುಕ್ಕೇರಿ ತಾಲೂಕಿಗೆ ಐತ್ರಿ. ಇವತ್ತು ಅವ್ರು ರೈತರು ಬಂದಾರ್ರಿ. ಅವರು ಒಂದು ಬುಕ್ಕಿಂಗ್ ಮಾಡಿ ಒಂದು 10-12 ದಿವಸ ಆಗಿತ್ತು. ಹಾಂ ಸರ್. ಇವತ್ತು ಅವ್ರಿಗೆ ಮಷಿನ್ ತಂದ ಇವತ್ತೇ ಬಂದೈತಿ. ಇವತ್ತು ಒಯ್ಲಾಕ್ ಬಂದಾರ. ಕರೆಕ್ಟ್ ಟೈಮ್ ಕೊಟ್ರಿ ಸರ್? ಕರೆಕ್ಟ್ ಟೈಮ್ ಯಾಕೆ ಕೇಳ್ರಿ, ಅವ್ರಿಗೆ ಕರೆಕ್ಟ್ ಟೈಮ್ಗೆ ನಾವು ಡೆಲಿವರಿ ಕೊಡೋದ್ರಿಂದ ಅವ್ರ ರೈತರಿಗೆ ಭರವಸೆ ಇರ್ತೈತಿ, ಭಯ ಇರೋದಿಲ್ಲ. ಕೆಲವೊಂದ್ ಕಡೆ ಬುಕ್ಕಿಂಗ್ ಮಾಡಿದವ್ರು ಎಷ್ಟೋ ಮುಣಗಿಸ್ಕೊಂಡು ಹೋಗ್ಯಾರ. ಅಂದ್ರೆ ಅವ್ರಿಗೆ ಏನಾಗತ್ತೆ, ಇಲ್ಲಿ ನಮಗ್ ಭಯ ಇಲ್ಲ ಅನ್ನೋದೊಂದು ಧೈರ್ಯ ಇರ್ತೈತಿ ಅವ್ರಿಗೆ. ಕರೆಕ್ಟ್ ಸರ್. ಅದಕ್ಕೆ ಕರೆಕ್ಟ್ ಟೈಮ್ ರೈತರಿಗೆ ಕೊಟ್ಟಿವಿ ಅಂದ್ರೆ ನಮಗೂ ಒಳ್ಳೇದು. ಈ ತರ ಯಾರೇ ಬುಕ್ಕಿಂಗ್ ಮಾಡಿದ್ರು ಅವ್ರಿಗೆ ಕರೆಕ್ಟ್ ಟೈಮ್ ಕೊಡಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ಅವ್ರಿಗೆ ಅದಕ್ಕಿಂತ ಒಂದಿನ ಮುಂಚೆನೆ ಕೊಡ್ತೀವಿ. ಹಾಂ ಸರ್. ರೈತರು ಬಂದಾರ್ರಿ, ರೈತರಿಗೆ ಮಾತಾಡ್ಸ್ಕೊಂಡ್ ಬರ್ರಿ. ಅಣ್ಣಾರ ನಮಸ್ಕಾರ. ಅಣ್ಣ ರೀ ನಮಸ್ಕಾರ. ಅಣ್ಣಾರ ಯಾವ್ರಿ? ಇದು ಹಿಡ್ಕಲ್ ಇದು ಹುಕ್ಕೇರಿ ತಾಲೂಕು ಹಿಡ್ಕಲ್ ಡ್ಯಾಮ್. ಹಾಂ ರೀ. ಅಲ್ಲಿಂದ ಬಂದಿರಿ ರೀ? ಅಲ್ಲಿಂದ ಬಂದ. ಎಷ್ಟು ಕಿಲೋಮೀಟರ್ ಆಯ್ತು ರೀ? ಇಲ್ಲಿಂದ 130 ಕಿಲೋಮೀಟರ್ ಆಗ್ತೈತಿ. ಈ ಐತ್ರಿ ಅಷ್ಟು ದೂರಿಂದ ರೀ. ಆ ಕಡೆ ಎಲ್ಲ ರಗಡ್ ಮಿಷನ್ಗಳು ಇದ್ರ ಬನ್ರಿ. ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಒಳಗರಿ ತೊಗೋಬೇಕಂತ ಹೇಳ್ರಿ ಇಷ್ಟು ದೂರದಿಂದ ಬಂದ ರೈತರ ಈ ಮಿಷನ್ ತೊಗೊಂಡಾರ ನೋಡ್ರಿ. ಸರ್ ಹಂಗಾರಿ ರೈತರ ನಿಮ್ಮ ಮಿಷನ್ ತೊಗೋಬೇಕಾದ್ರೆ ಹೆಂಗೆ ಬರ್ಬೇಕ್ರಿ ಸರ್? ನಮ್ಮಲ್ಲಿ ರೈತರು ಮಿಷನ್ ತಗೋಬೇಕಂದ್ರೆ ಹೆಂಗ್ ಬರ್ಬೇಕಪ್ಪ ಅಂದ್ರ, ಈ ಬಿಜಾಪುರಿಂದ ಬರ್ಬೇಕಾದ್ರ ಬಬಲೇಶ್ವರ ತಾಲೂಕ ಅರ್ಜುನ್ಗಿ ಬರ್ಬೇಕು. ಅಂದ್ರೆ ಏನು ನಿಯರೆಸ್ಟ್ ಐತಿ. ಬಿಜಾಪುರಿಂದ ಜಮಖಂಡಿ ಹೋಗೋ ಹೈವೇ ಕಚ್ಚೆ ನಮ್ದು ಊರು. ಕರೆಕ್ಟ್ ಸರ್. ಅರ್ಜುನ್ಗಿ ಅಂತೇಳಿ ಇಲ್ಲಿ ಐತಿ. ಇಲ್ಲಿ ಬರ್ಬೋದು. ಜಮಖಂಡಿಯಿಂದ ಬಂದ್ರೆ ಅಂದ್ರೆ ಅರ್ಜುನ್ಗಿ. ಜಮಖಂಡಿಯಿಂದ ಬಂದ್ರೆ 25 ಕಿಲೋಮೀಟರ್, ಬಿಜಾಪುರದ ಬಂದ್ರೆ 35 ಕಿಲೋಮೀಟರ್. ಅರ್ಜುನ್ಗಿ ಬಂದ ಯಾರು ಕೇಳಿದ್ರು ಶೋರೂಮ್ ಇರೋದೇ ನಮ್ದೇ ಒಂದೇ. ಅದ್ ಬಿಟ್ರೆ ಬೇರೆ ಏನಿದೆ ಯಾರಾದ್ರೂ ಹೇಳ್ತಾರೆ. ಮೊಬೈಲ್ ನಂಬರ್ ಸರ್? ಮೊಬೈಲ್ ನಂಬರ್ 9900276109. ಇನ್ನೊಂದು ನಂಬರ್ 9797696662. ಕರೆಕ್ಟ್ ರೀ ಸರ್. ಮಿಷನ್ ತಗೊಳ್ಳೋ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಷಿನ್ ತಗೋ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೀಸನ್ ಒಳಗೆ ಎಲ್ಲಾರು ಬರಕ್ ಹೋಗ್ಬೇಡ್ರಿ. ಸ್ಟಾಕ್ ಇದ್ದಾಗ ತಗೋರಿ. ಯಾಕಂತ ಕೇಳ್ರಿ, ಸೀಸನ್ ಇದ್ದಾಗ ಬಂದ್ರಿ ಅಂದ್ರ ಮಷಿನ್ ಸ್ಟಾಕ್ ಇರಂಗಿಲ್ಲ. ಅವಾಗ ಏನ್ ಮಾಡ್ತೀರಿ ಸರ್, ನಮ್ಗೆ 5,000 ಹೆಚ್ಚಿಗೆ ತಗೋರಿಕರೆ ಕೊಡ್ರಿ ಅಂತಾರ. ನಾ ಯಾರ ಕಡೆನೂ 5,000 ಹೆಚ್ಚಿಗೆ ತಗೊಳಂಗಿಲ್ಲ. ಯಾರು ಬುಕ್ಕಿಂಗ್ ಫಸ್ಟ್ ಮಾಡಿರ್ತೀರಿ ಅವ್ರಿಗೆ ಕೊಡ್ತಿರ್ತೀನಿ. ಹಿಂಗಾಗಿ ನಿಮಗೆ ಅವಾಗ ಸ್ವಲ್ಪ ತೊಂದರೆ ಆಗ್ತೈತೆ. ಅಲ್ಲಿ ರಾಶಿ ಬಂದಿರ್ತಾವ, ಇಲ್ಲಿ ಮಷಿನ್ಗೆ ಬರ್ತೀರಿ. ಆ ಥರ ಯಾರು ದಯವಿಟ್ಟು ಮಾಡಬೇಡ್ರಿ. ಆದಷ್ಟು ಮಟ್ಟಿಗೆ ಇವಾಗ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಆದಷ್ಟು ಮಟ್ಟಿಗೆ ಲಾಭ ಆಗ್ತೈತಿ. ಯಾಕಂದ್ರೆ ರಾಶಿ ಬರೋಟಿಗೆ ಹೊಡಿಬೋದು. ಈ ಸದ್ಯದಾಗ ನೋಡ್ರಿ ಮೆಕ್ಕೆಜೋಳ ರಾಶಿ ಬರ್ತಾವ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ. ಈ ಇನ್ನೊಂದು ತಿಂಗಳೊಳಗೆ ಉದ್ದಿನ ರಾಶಿ ಬರ್ತಾವ, ಸೋಯಾಬೀನ್ ಬರ್ತಾವ. ಈ ತರ ಬರುವಂತ ಏನಾಕತಿ, ಸದ್ಯದಾಗ ನೀವು ಮಷಿನ್ ಹೋದ ತಯಾರಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಬರೋಟಿಗೆನ ನೀವು ಹೊಡಿಬಹುದು. ಮಷಿನ್ ಅವಾಗ ಸೀಸನ್ದಾಗ ಅಂದ್ರೆ ಕಂಪ್ನಿ ಒಳಗ ರೆಡಿ ಮಾಡ್ಕೊಂಡು ತರಬೇಕಾದ್ರೆ 10 ರಿಂದ 15 ದಿವಸ ಹೋಗ್ತದೆ. ಹಿಂಗಾಗೋದ್ರಿಂದ ಅದು ಸ್ವಲ್ಪ ಲೇಟ್ ಆಗ್ತದೆ. ಆದ್ರೆ ಆದಷ್ಟು ಜಲ್ದಿ ಬಂದ್ ರೈತರು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ.